ಒಂದಾನೊಂದು ಕಾಲದಲ್ಲಿ ಹಸಿರು ಮರಗಳು, ಹಾಡುವ ಹಕ್ಕಿಗಳು ಮತ್ತು ಬಣ್ಣದ ಹೂಗಳಿಂದ ತುಂಬಿದ ಕಾಡು ಇತ್ತು. ಆ ಕಾಡಿನ ಪಕ್ಕ ಒಂದು ಚಿಕ್ಕ ಹಳ್ಳಿ. ಚಿನ್ನು ಎಂಬ ಒಳ್ಳೆಯ ಮನಸ್ಸಿನ ಧೈರ್ಯವಂತ ಹುಡುಗ ವಾಸಿಸುತ್ತಿದ್ದ. ಚಿನ್ನುಗೆ ಪ್ರಾಣಿಗಳನ್ನು ತುಂಬಾ ಇಷ್ಟ. ಪ್ರತಿದಿನ ಶಾಲೆಯಿಂದ ಬಂದ ಮೇಲೆ ಕಾಡಿನ ಅಂಚಿಗೆ ಹೋಗಿ ಪ್ರಾಣಿಗಳ ಜೊತೆ ಮಾತನಾಡುತ್ತಿದ್ದ. ಪ್ರಾಣಿಗಳು ಕೂಡ ಚಿನ್ನುವನ್ನು ತಮ್ಮ ಸ್ನೇಹಿತನೆಂದುಕೊಂಡಿದ್ದವು. ಒಂದು ದಿನ ಚಿನ್ನು ಕಾಡಿಗೆ ಹೋಗುತ್ತಿದ್ದಾಗ ಒಂದು ಚಿಕ್ಕ ಕೋತಿ ಅಳುತ್ತಿತ್ತು. ನಿನ್ನ ಹೆಸರೇನು ಎಂದು ಚಿನ್ನು ಕೇಳಿದ. ನನ್ನ ಹೆಸರು ಮಿಂಚು. ನಮ್ಮ ಕಾಡಿನ ಮಾಯಾ ನೀರು ಒಣಗಿ ಹೋಗಿದೆ ಎಂದು ಕೋತಿ ಅಳುತ್ತಾ ಹೇಳಿತು. ಆ ಮಾಯಾ ನೀರು ಇಲ್ಲದೇ ಇದ್ದರೆ ಕಾಡಿನ ಮರಗಳು ಒಣಗುತ್ತವೆ, ಪ್ರಾಣಿಗಳು ದುಃಖಪಡುತ್ತವೆ ಎಂಬುದನ್ನು ಚಿನ್ನು ತಿಳಿದುಕೊಂಡ. ಭಯಪಡಬೇಡ, ನಾನು ಸಹಾಯ ಮಾಡುತ್ತೇನೆ ಎಂದ. ಅಲ್ಲಿಂದ ಅವರು ಗುಡ್ಡದ ಮೇಲೆ ಸಿಕ್ಕಿ ಹಾಕಿಕೊಂಡಿದ್ದ ಚಿಕ್ಕ ಆನೆಯನ್ನು ಕಂಡರು. ಆ ಆನೆ ನೀರಿಲ್ಲದೆ ಬಲಹೀನವಾಗಿತ್ತು. ಚಿನ್ನು ತಕ್ಷಣ ಯೋಚಿಸಿದ. ಅವನು ಹತ್ತಿರದ ಬಾವಿಯಿಂದ ನೀರು ತಂದು ಆನೆಗೆ ಕುಡಿಸಿದ. ಆನೆ ಸಂತೋಷದಿಂದ ತುಳಿದು, ನಾನು ನಿಮಗೆ ದಾರಿ ತೋರಿಸುತ್ತೇನೆ ಎಂದಿತು. 3 ಜನರು ಸೇರಿ ಕಾಡಿನ ಆಳಕ್ಕೆ ಹೋದರು. ಅಲ್ಲಿ ಒಂದು ದೊಡ್ಡ ಕಲ್ಲು ಮಾಯಾ ನೀರಿನ ಹರಿವನ್ನು ತಡೆದು ನಿಂತಿತು. ನಾವು ಎಲ್ಲರೂ ಸೇರಿ ತಳ್ಳೋಣ. ಕೋತಿ ಚುರುಕಾಗಿ ಮೇಲಿಂದ ತಳ್ಳಿತು. ಆನೆ ಬಲವಾಗಿ ಒತ್ತಿತು. ಚಿನ್ನು ಧೈರ್ಯದಿಂದ ಮಾರ್ಗದರ್ಶನ ನೀಡಿದ. ಕಲ್ಲು ಸರಿದು ಹೋಯಿತು. ಮಾಯಾ ನೀರು ಮತ್ತೆ ಹರಿಯಲು ಶುರುಮಾಡಿತು. ಕಾಡು ಮತ್ತೆ ಹಸಿರಾಯಿತು. ಹಕ್ಕಿಗಳು ಹಾಡಿದವು, ಹೂಗಳು ಅರಳಿದವು. ಎಲ್ಲಾ ಪ್ರಾಣಿಗಳು ಚಿನ್ನುವಿಗೆ ಧನ್ಯವಾದ ಹೇಳಿದರು. ಚಿನ್ನು ಸಂತೋಷದಿಂದ